ಹಲೋ ಆಲ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿಕ್ಷು. ನನ್ನ ವೀಡಿಯೋಸ್ನೆಲ್ಲ ನೋಡಿ ಎಲ್ಲರೂ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ಸ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನಾನು ಹೀಗೆ ಸಪೋರ್ಟ್ ಮಾಡ್ತಾಯಿ. ನಾನು ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಐ ಆಮ್ ಅ ಲರ್ನರ್ ಸ್ಟಿಲ್. ಸೊ ಇದೇನು ಅಂದರೆ ಡೇ 2 ನಾವೇನು ಮಾಡಿದ್ರಿ ಅಂದರೆ ಒಂದು ವಾಟರ್ಫಾಲ್ಸ್ ಇತ್ತು ಹುಲಿಮಕ್ಕಿಯಲ್ಲೇ. ಅಲ್ಲಿ ವಾಟರ್ಫಾಲ್ಸ್ನ ನೋಡಿಕೊಂಡು ಮತ್ತೆ ಅಲ್ಲಿಂದ ನಾವು ಮಲ್ಪೆಗೆ ಟ್ರಾವೆಲ್ ಮಾಡಿದ್ವಿ. ವಾಟರ್ಫಾಲ್ಸ್ ಅಂತೂ ಇಟ್ ವಾಸ್ ಆಸಮ್, ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ನೋಡಿ, ಇಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹಿಂದಿನ ದಿನ ರಾತ್ರಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ತುಂಬಾ ಟಯರ್ಡ್ ಆಗಿತ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಒಂದು ಸ್ವಲ್ಪ ಫೋಟೋಸ್ನ ತಗೊಂಡ್ರಿ. ಅದಾದಮೇಲೆ ವಾಟರ್ಫಾಲ್ಸ್ಗೆ ಹೋಗೋಣ, ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಸಡನ್ನಾಗಿ ಡಿಸೈಡ್ ಆಯಿತು. ಸೊ ನಾವು ಸ್ವಲ್ಪ ಜನ ಮಾತ್ರ, ಬೇರೆಯವರೆಲ್ಲ ರೆಡಿ ಆಗ್ತಾ ಇದ್ದಿದ್ದ ಕಾರಣ ಸ್ವಲ್ಪ ಜನ ಮಾತ್ರ ಟ್ರಾವೆಲ್ ಮಾಡಿದ್ರಿ. ನೀವು ನೋಡ್ತಾ ಇರ್ಬೋದು, ಇದು ವಾಟರ್ಫಾಲ್ಸ್ ಅಲ್ಲ. ಸೊ ದಾರಿಯಿಂದ ಹೋಗಬೇಕಾದ್ರೆ ಜಸ್ಟ್ ನೀರು ಹರಿತಾ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡಿದೆ. ನಿಧಾನವಾಗಿ ನಾವು ಅಲ್ಲಿಂದ ಒಂದು 5 ಮಿನಿಟ್ಸ್ ವಾಕ್ ಅನಿಸುತ್ತೆ ನಮ್ಮ ರೆಸಾರ್ಟಿಂದ. ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ರಿ. ಯು ಶುಡ್ ಬಿ ವೆರಿ ಕೇರ್ಫುಲ್ ಹಿಯರ್ ಬಿಕಾಸ್ ಮಳೆ ಬೀಳ್ತಾನೆ ಇರೋದ್ರಿಂದ ತುಂಬ ಜಾರುತ್ತೆ. ಮತ್ತು ಜಾರಿದ್ರೆ ಏಟ್ ಮಾಡ್ಕೋಬೇಕಾಗತ್ತೆ. ಏಟಾದರೆ ಮತ್ತೆ ಎಂಜಾಯ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೋಡಿ, ನಿಧಾನವಾಗಿ ನಾನು ವೆರಿ ಸ್ಲೋಲಿ ಐ ಆಮ್ ವಾಕಿಂಗ್ ಆ್ಯಂಡ್ ಗೋಯಿಂಗ್ ಕೇರ್ಫುಲಿ. ಆ್ಯಂಡ್ ದೆನ್ ಒಂದು ಸ್ವಲ್ಪ ದೂರ ಹೋಗಿದ ತಕ್ಷಣ ನಮಗೆ ರೋಡ್ ಸಿಗುತ್ತೆ. ಸೊ ಯು ಕ್ಯಾನ್ ಸಿ ರೋಡಲ್ಲಿ ವೆಹಿಕಲ್ಸ್ ಕೂಡ ಮೂವ್ ಆಗ್ತಾ ಇತ್ತು. ತುಂಬ ಜನ ಫಾಲ್ಸ್ ನೋಡೋದಕ್ಕೆ ಅಂತಲೇ ಬಂದಿದ್ದರು. ಇಟ್ ವಾಸ್ ವೆರಿ ಫೇಮಸ್ ದೇರ್, ಐ ಥಿಂಕ್ ಸೊ. ಎಷ್ಟು ವೆಹಿಕಲ್ಸ್ ಇದೆ ನೋಡಿ, ವೆಹಿಕಲ್ಸ್ ಮೂವ್ ಆಗ್ತಾನೇ ಇತ್ತು. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ದ ವ್ಯೂ ವಾಸ್ ವೆರಿ ಬ್ಯೂಟಿಫುಲ್. ನಾನು ತೋರಿಸ್ತೀನಿ ನಿಮಗೆ. ಫುಲ್ ಗ್ರೀನರಿ ಇತ್ತು, ಮೋಡ ಮುಚ್ಕೊಂಡಿತ್ತು, ಮಳೆ ಬೀಳ್ತಾ ಇತ್ತು, ವೆಹಿಕಲ್ಸ್ ಜಾಸ್ತಿ ಇತ್ತು. ಅಲ್ಲಿ ನೀರು ಹರಿತಾ ಇದ್ದಿದ್ದ ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸ್ತಿತ್ತು ಅಂದರೆ, ಇಲ್ಲೇ ಎಲ್ಲೋ ವಾಟರ್ಫಾಲ್ಸ್ ಇದೆ ಅಂತ ಗೊತ್ತಾಯಿತು. ಸೊ ವಿ ರೀಚ್ ದಟ್ ಪ್ಲೇಸ್. ನಾವು ಆ ಜಾಗನ ರೀಚ್ ಆದ್ರಿ. ಸೊ ನೋಡಿ, ಇಲ್ಲಿ ಒಳಗಡೆ ಇಳಿಯೋದು ತುಂಬ ಕಷ್ಟ, ನಿಧಾನವಾಗಿ ಇಳಿಬೇಕು. ಸೊ ಯು ಕ್ಯಾನ್ ಸಿ ದೇರ್, ಅಲ್ಲಿ ಕಾಣಿಸ್ತಿದೆ ಅಲ್ಲ ವಾಟರ್ಫಾಲ್ಸ್. ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೀರು. ಎಷ್ಟು ಜನ ಬಂದಿದ್ರು ಅಂದರೆ ಇಲ್ಲಿ ಜಸ್ಟ್ ಟು ಸಿ ದಟ್ ಫಾಲ್ಸ್. ಆ್ಯಕ್ಚುಲಿ ನಾವು ಏನು ತಪ್ಪು ಮಾಡಿದ್ವಿ ಅಂದರೆ, ಬೆಳಗ್ಗೆ ವಾಟರ್ಫಾಲ್ಸ್ ನೋಡೋಕ್ಕೆ ಹೋಗೋಣ ಅಂತ ಬೇರೆ ಯಾವುದೋ ಜಾಗಕ್ಕೆ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಸ್ನಾನ ಮಾಡೋದಕ್ಕೂ ಮುಂಚೆ, ಫ್ರೆಶ್ ಅಪ್ ಆಗೋದಕ್ಕೂ ಮುಂಚೆ ಇಲ್ಲಿ ಬಂದಿದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು, ನೀರಲ್ಲಿ ಆಡ್ಬೋದಾಗಿತ್ತು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವೆಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬಂದಿದ್ವಿ. ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಫಾಲ್ಸನ್ನು ನೋಡಿದ್ರಿ ಆ್ಯಂಡ್ ದೆನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ನೀರಲ್ಲಿ ಆಡೋದಕ್ಕಾಗಲಿಲ್ಲ. ಆ್ಯಂಡ್ ದೆನ್ ವಿ ಟುಕ್ ಸಮ್ ಫೋಟೋಸ್ ಹಿಯರ್ ಆಲ್ಸೋ. ನಾನು ಸುತ್ತಮುತ್ತ ಇರೋ ಜಾಗನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿ, ವಿ ಟುಕ್ ಸಮ್ ಫೋಟೋಸ್ ಹಿಯರ್. ಇಟ್ ವಾಸ್ ವೆರಿ ನ್ಯಾಚುರಲ್. ಈ ಫೋಟೋ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಐ ಆಮ್ ಇನ್ ಲವ್ ವಿತ್ ದಿಸ್ ಫೋಟೋ ಅಂತ ಹೇಳ್ಬೋದು. ನೋಡಿ, ನೀರು ಎಷ್ಟು ಪ್ಯೂರ್ ಆಗಿದೆ ಗೊತ್ತಾ. ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗತ್ತೆ. ಸಿ, ಎಷ್ಟು ಜೋರಾಗಿ ಹರಿತಾ ಇದೆ. ಆ್ಯಂಡ್ ಅಗೇನ್ ವಿ ಟುಕ್ ಸಮ್ ಫೋಟೋಸ್ ಓವರ್ ಹಿಯರ್. ಅದಾದಮೇಲೆ ಅಲ್ಲಿಂದ ಮೇಲೆ ಹೋಗಿದ್ರಲ್ವ, ಮತ್ತೆ ವಾಪಸ್ ಕೆಳಗಡೆ ಇಳಿತಾ ಇರಬೇಕಾದ್ರೆ ಅಲ್ಲಲ್ಲಿ ಕೆಲವೊಂದು ಫೋಟೋಸ್ನ ತಗೊಂಡ್ವಿ. ಸೊ ನಾವು ಇಲ್ಲಿ ನಿಧಾನವಾಗಿ ನಾವು ಒಂದೊಂದು ಕಲ್ಲನ್ನೇ ದಾಟಿ ಬರ್ತಾ ಇದ್ದೀವಿ. ಯು ಕ್ಯಾನ್ ಜಸ್ಟ್ ಸಿ ದಿಸ್ ಒನ್. ಅಲ್ಲಿಂದ ಮತ್ತೆ ವಾಪಸ್ ಬರೋದಕ್ಕೆ ನಮಗೆ ನಿಜವಾಗ್ಲೂ ಮನಸ್ಸೇ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಏನು ಅಂದರೆ, ನಾವು ಫ್ರೆಶ್ ಅಪ್ ಆಗಿ ಹೋಗಿದ್ರಿ, ಮತ್ತು ಏನು ವಿಧಿ ಇಲ್ಲದೆ ವಾಪಸ್ ಬಂದ್ರಿ. ಸೊ ನಾವು ಅದಾದಮೇಲೆ ನಾವು ಟ್ರಾವೆಲ್ ಮಾಡಿದ್ರಿ. ಟ್ರಾವೆಲ್ ಮಾಡಾದಮೇಲೆ ಯು ಕ್ಯಾನ್ ಸಿ ಹಿಯರ್ ಮಲ್ಪೆ ಬೀಚ್ನ ನಾವು ರೀಚ್ ಆದ್ರಿ. ಬಿಕಾಸ್ ಆಫ್ ಹೆವಿ ವಾಟರ್, ತುಂಬ ನೀರಿದ್ದಿದ್ದರಿಂದ ನಮಗೆ ನೀರಲ್ಲಿ ಆಡೋದಕ್ಕೆ ಬಿಡಲಿಲ್ಲ. ದ್ಯಾಟ್ ವಾಸ್ ಅನದರ್ ಡಿಸಪಾಯಿಂಟ್ಮೆಂಟ್. ಇಟ್ಸ್ ಓಕೆ. ಅಲ್ಲಿ ನೀರಲ್ಲಿ ಆಡೋಕ್ಕೆ ಬಿಡಲಿಲ್ಲ ಅಂದರೂ ಕೂಡ ನಾವು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡ್ರಿ, ತುಂಬ ರೀಲ್ಸ್ ಮಾಡಿದ್ರಿ.
ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಮೆಮೊರಿ. ನೋಡ್ತಾ ಇರ್ಬೋದು ಇಲ್ಲಿ ಫೋಟೋಗ್ರಾಫರ್ ನಂದಕುಮಾರ್ ಸರ್ ತುಂಬ ಚೆನ್ನಾಗಿ ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ವಿಡಿಯೋ ಮಾಡಿದ್ದಾರೆ. ನಾವಿಲ್ಲಿ ಸೀರಿಯಸ್ಸಾಗಿ ಕೂತ್ಕೊಂಡು ಏನೋ ಡಿಸ್ಕಷನ್ಸ್ ಮಾಡ್ತಾ ಇದ್ದೀರಿ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಅನದರ್ ಒನ್ ಶಿ ಈಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಟಾಕಿಂಗ್, ಮಾತಾಡ್ತಾನೇ ಇರ್ತಾರೆ ಫೋನಲ್ಲಿ ಅವ್ರು ಯಾವಾಗಲೂ. ಸೊ ನಾವು ಕೂತ್ಕೊಂಡು ಡೀಪ್ ಡಿಸ್ಕಷನ್ ನಡೀತಾ ಇದೆ. ಏನರ ಬಗ್ಗೆ ಅನ್ನೋದು ನಂಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ನಮ್ಮಿಂದ ನಿಂತಿದ್ದವರು ಗೇಮ್ಸ್ ಆಡ್ತಾಯಿದ್ರು. ಯು ಕ್ಯಾನ್ ಸಿ ದಿಸ್ ಪಿಕ್ಚರ್, ಫ್ಯಾಂಟಾಸ್ಟಿಕ್ ಒನ್. ಆ್ಯಂಡ್ ದೆನ್ ಮತ್ತೆ ಅಲ್ಲಿಂದ ಮುರುಡೇಶ್ವರಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನನಗೆ ಹಿಂದೆ ಕೂತು ಕೂತು ಬೇಜಾರಾಯಿತು. ಸೊ ಮುಂದೆ ಬಂದೆ, ಡ್ರೈವರ್ ಜೊತೆ ಮಾತಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅವ್ರನ್ನ ನಿದ್ದೆ ಮಾಡೋಕ್ಕೆ ಬಿಡಬಾರ್ದಲ್ವ. ಸೊ ನಾನು ಸುಜಾತ ಮ್ಯಾಮ್ ಮುಂದೆ ಬಂದು ಡ್ರೈವರ್ ಜೊತೆ ಮಾತಾಡಿಕೊಂಡು ಮೂವ್ ಆಗ್ತಾ ಇದ್ದೀರಿ. ಸೊ ದೆನ್ ಯು ಕ್ಯಾನ್ ಸಿ ಆ ಕಾರನ್ನು ಓವರ್ಟೇಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದರು. ಅದಾದಮೇಲೆ ಮತ್ತೆ ಹಿಂದೆ ಹೋಗಿ ರೀಲ್ಸ್ ಮಾಡೋಣ ಅಂತ ಸ್ವಲ್ಪ ರೀಲ್ಸ್ ಮಾಡಿದ್ರಿ. ಆಫ್ಟರ್ ದ್ಯಾಟ್ ನಾವು ಡೆಸ್ಟಿನೇಷನ್ ರೀಚ್ ಆಗಬೇಕಿತ್ತು. ಅದಕ್ಕಿಂತ ಮುಂಚೆ ಹಶ್ವಾಗ್ತಾಯಿತ್ತು ತುಂಬ, ಊಟಕ್ಕೆಲ್ಲಾದರೂ ನಿಲ್ಲಿಸ್ರಿ ಅಂತ ಹೇಳ್ತಾಯಿದ್ರಿ. ಸೊ ನಾವು 4 ಜನ ಮುಂದೆ ಕೂತಿದ್ರಿ. ಆ್ಯಂಡ್ ಆಫ್ಟರ್ವರ್ಡ್ಸ್ ರೀಚ್ ಆದಮೇಲೆ ಅಗೇನ್ ವಿ ಟುಕ್ ಸಮ್ ಫೋಟೋಸ್. ದೀಸ್ ಆರ್ ಆಲ್ ಫಾರ್ ಮೆಮೊರೀಸ್. ಆ್ಯಂಡ್ ಅದಾದಮೇಲೆ ಎಲ್ಲರೂ ಫಿಶ್ ತೊಗೊಂಡ್ರು. ನಾ ಖಂಡಿತವಾಗ್ಲೂ ಫಿಶ್ ತಿಂದಿಲ್ಲ ಬಿಕಾಸ್ ಇಟ್ ಇಸ್ ಶ್ರಾವಣ. ಐ ಸ್ಟ್ರಿಕ್ಟ್ಲಿ ಡೋಂಟ್ ಈಟ್ ನಾನ್ ವೆಜ್ ಡ್ಯೂರಿಂಗ್ ಶ್ರಾವಣ. ಸೊ ನಾನು ಫಿಶ್ ತಿನ್ನೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್ ತಿಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ಕೋತೀನಿ ಅದನ್ನು. ಐ ಆಮ್ ಜಸ್ಟ್ ಎ ಲರ್ನರ್. ಸೊ ನನಗೆ ಹೇಗೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತಿದೆ, ಐಡಿಯಾ ಬರ್ತಾಯಿದೆ, ಆ ಥರ ಮಾಡ್ತಿದ್ದೀನಿ. ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ನಂಗೆ ಕೊಡಿ. ಇನ್ನೊಂದು ವಿಡಿಯೋ ಇದೆ, ದ್ಯಾಟ್ ಐ ವಿಲ್ ಶೇರ್ ಯು ಟುಮಾರೋ.